ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರುಟೀನ್ ಜೊತೆ ಕೆಲವೊಂದಷ್ಟು ನನ್ನ ಸೀರೆಗಳಿಗೆ ಕುಚ್ಚಸ್ ಎಲ್ಲ ಹಾಕ್ಸಿದ್ದೆ. ಆ ಸೀರೆ ಡಿಸೈನ್ಸ್ ಮತ್ತು ಕುಚ್ಚು ಡಿಸೈನ್ಸ್ ಎಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಿಂಪಲ್ ಆಗಿರುವಂಥ ರೆಸಿಪಿ ಸಹ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಬೆಡ್ ಎಲ್ಲ ಸರಿ ಮಾಡಿಬಿಡ್ತೀನಿ. ಯಾಕೆಂದರೆ ಕೆಲವೊಂದು ಸಾರಿ ಬೆಡ್ ಒಂಚೂರು ಸ್ವಲ್ಪ ಆ ಕಡೆ ಈ ಕಡೆ ಇತ್ತು ಅಂದ್ರೂ ಕೂಡ ಮನೆ ನೀಟಾಗಿಲ್ಲ ಅಂತ ಅನಿಸ್ತಿರುತ್ತೆ. ಮೊದಲು ಅದನ್ನು ಸೆಟ್ ಮಾಡಿ ಅದಾದಮೇಲೆ ಈ ಥರ ಐಸ್ ಕ್ಯೂಬ್ ಬೌಲ್ನ ರೆಡಿ ಮಾಡ್ಕೊಳ್ತೀನಿ. ಈ ಥರದೊಂದು ಬೌಲ್ ತರಿಸ್ಕೊಂಡಿದ್ದೆ. ಸೊ ಇದು ನಾರ್ಮಲ್ ಟ್ರೇ ಥರ ಇರುತ್ತೆ, ಅದನ್ನು ನಾವು ಬೌಲ್ ಥರ ಮಾಡ್ಕೋಬಹುದು. ಇವಾಗ ಏನು ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈ ಥರ ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ಬೌಲ್ ಥರ ಮಾಡ್ಕೋಬೋದು ಅಂತ ಹೇಳಿದೆ ಅಲ್ವಾ, ಈ ಥರ ಆಗುತ್ತೆ ಅದು. ಅದಾದಮೇಲೆ ಐಸ್ ಕ್ಯೂಬ್ ಕೂಡ ಇದರಲ್ಲೇ ಇರುತ್ತೆ. ಇದಕ್ಕೆ ನೀರನ್ನ ಹಾಕಿ ಫೇಸ್ ಬೌಲ್ ಥರ ಮಾಡ್ಕೋತೀನಿ. ತುಂಬ ಸೆಲೆಬ್ರಿಟೀಸ್ಗಳು ಹಾಗೆ ಹೀರೋಯಿನ್ಸ್ಗಳು ಹೇಳಿರೋದನ್ನ ನೀವು ಕೇಳಿರ್ತೀರಾ. ಈ ಥರ ಐಸ್ ಕ್ಯೂಬ್ ಎಲ್ಲ ಇಟ್ಕೊಂಡು ಬೌಲ್ನಲ್ಲಿ ಫೇಸ್ನ ಡಿಪ್ ಮಾಡ್ತಿರ್ತಾರೆ. ಇದನ್ನು ನಾನು ಬಹಳ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನೀರನ್ನು ಹಾಕಿ ಐಸ್ ಕ್ಯೂಬ್ ಎಲ್ಲ ಮೇಲ್ಗಡೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಸ್ಮೂದಿ ಮಾಡ್ಕೊಳ್ಳೋದಕ್ಕೆ ಅಂತ ಕೆಲವೊಂದಷ್ಟು ಡ್ರೈ ನಟ್ಸ್ ಮತ್ತು ಫ್ರೂಟ್ಸ್ನೆಲ್ಲ ನೆನೆಸಿಡ್ತಾ ಇದ್ದೀನಿ. ಒಂದು ಬೌಲ್ಗೆ ಒಂದೆರಡು ಬಿಳಿ ಖರ್ಜೂರ, ಸ್ವಲ್ಪ ವಾಲ್ನಟ್ ಹಾಕ್ಕೊಂಡಿದ್ದೀನಿ, 5 ಬಾದಾಮಿ, 5 ಗೋಡಂಬಿ, ಹಾಗೆ ಇದಕ್ಕೇನೆ ಈ ಲೋಟಸ್ ಸೀಡ್ಸ್ ಏನಿದೆ ಮಖಾನ ಅದನ್ನು ಕೂಡ ಹಾಕೊಂಡ್ಬಿಡ್ತೀನಿ. ಯಾಕೆಂದರೆ ಗ್ರೈಂಡ್ ಮಾಡ್ಕೊಳ್ಳೋವಾಗ ನನಗೆ ಹಾಕೊಳ್ಳೋದು ಮರ್ತೋಗ್ಬಿಡುತ್ತೆ. ಒಂದೇ ಸಾರಿ ಹಾಕಿಟ್ಬಿಟ್ರೆ ಈಸಿಯಾಗಿ ಗ್ರೈಂಡ್ ಮಾಡ್ಕೋಬೋದು, ಮರೆಯಲ್ಲ ಅಂತ. ಹಾಗೆ ಒಣ ದ್ರಾಕ್ಷಿನೂ ಕೂಡ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಸೀಡ್ಸ್ಗಳನ್ನು ಕೂಡ ಹಾಕ್ಕೋಬೋದು. ಅಷ್ಟರಲ್ಲಿ ಈ ಐಸ್ ಬೌಲ್ ಕೂಡ ರೆಡಿ ಆಗಿತ್ತು. ಇವಾಗ ಫೇಸ್ನೆಲ್ಲ ಡಿಪ್ ಮಾಡ್ತೀನಿ. ಜಸ್ಟ್ 1 ಮಿನಿಟ್ ಅಷ್ಟೇ, ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್, ಅದಕ್ಕೆ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ನಾನು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಅಷ್ಟರಲ್ಲಿ ನಮ್ಮತ್ತೆ ಈ ಬ್ಲ್ಯಾಕ್ ರೈಸ್ದು ಮಾಲ್ಟ್ ಮಾಡಿಟ್ಟಿದ್ರು. ಹಾಗೆ ನಂದು ಸ್ವಲ್ಪ ಟು ಡೂ ಲೀಸ್ಟ್ ಎಲ್ಲ ಇತ್ತು ರೆಡಿ ಮಾಡ್ಕೊಳ್ಳೋದು. ಹಾಗೆ ಡೇ ಪ್ಲಾನಿಂಗ್ ಎಲ್ಲ ಮಾಡ್ಕೋತಾ ಇದ್ದೆ, ಯಾವ್ಯಾವ ಕೆಲಸ ಯಾವ್ಯಾವ ಟೈಮ್ನಲ್ಲಿ ಮಾಡ್ಕೋಬೇಕು ಅಂತ. ಇವತ್ತು ಬಹಳಷ್ಟು ಕೆಲಸ ಇತ್ತು, ಅದನ್ನೆಲ್ಲ ಇಲ್ಲಿ ಲಿಸ್ಟ್ ಮಾಡ್ಕೋತಾ ಇದ್ದೀನಿ. ಯಾವ್ಯಾವ ಕೆಲಸ ಇವತ್ತು ಮಾಡಬೇಕು ಅಂತ. ಅರ್ಜೆಂಟ್ ಯಾವುದಾದ್ರೂ ಕೆಲಸ ಇದ್ದರೆ ಅದನ್ನೆಲ್ಲ ಮಾಡಿ ಮುಗಿಸ್ಕೋತೀನಿ. ಹಾಗೆ ಸ್ವಲ್ಪ ಮೇಲ್ಸ್ ಎಲ್ಲ ಚೆಕ್ ಮಾಡಬೇಕಿತ್ತು, ಅದನ್ನು ಕೂಡ ಚೆಕ್ ಮಾಡಿಟ್ಟು ಮೇಯ್ನ್ ಕೆಲಸಗಳನ್ನೆಲ್ಲ ಈ ಥರ ಒಂದು ಲಿಸ್ಟ್ ಮಾಡಿಟ್ಕೋತೀನಿ. ಹೋಗ್ತಾ ಬರ್ತಾ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರುತ್ತೆ ನೆನಪಲ್ಲಿ ಇಟ್ಕೊಂಡಿರ್ತೀನಿ ಅಂತ. ಹಾಗೆ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಸಬ್ಜಾ ಸೀಡ್ಸ್ನು ಸಹ ನೆನೆಸಿಟ್ಕೋತಾ ಇದ್ದೀನಿ. ನೀವು ಇದ್ರ ಜೊತೆ ಚಿಯಾ ಸೀಡ್ಸ್ನು ಕೂಡ ಹಾಕ್ಕೋಬೋದು. ಆದರೆ ನಾನು ಎರಡೂ ಕೂಡ ಸೆಪ್ರೇಟ್ ಆಗಿನೇ ಕನ್ಸ್ಯೂಮ್ ಮಾಡ್ತೀನಿ, ಎರಡೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಒಂದಿನ ಅದು ಒಂದಿನ ಇದು ಈ ಥರ ಕನ್ಸ್ಯೂಮ್ ಮಾಡ್ತೀನಿ. ಹಾಗೆ ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಬ್ಲೆಂಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಅಗಾರೋ ರೀಗಲ್ ಪರ್ಸನಲ್ ಬ್ಲೆಂಡರ್. 3 BPA ಫ್ರೀ ಜಾರ್ಸ್ಗಳು ಬರುತ್ತೆ. ಒಂದು 700 ml, 500 ml, 300 ml. ಇದಕ್ಕೆ 2 ಬ್ಲೇಡ್ ಬೇಸ್ ಸಹ ಕೊಟ್ಟಿರ್ತಾರೆ. ಒಂದು 2 ಲೀಫ್ ಇರುವಂಥ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್, ಇನ್ನೊಂದು 4 ಲೀವ್ಸ್ ಇರುವಂಥ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಆಗಿರುತ್ತೆ. 2 ಲೀಫ್ ಇರುವಂಥ ಕ್ರಾಸ್ ಬ್ಲೇಡ್ ಬಂದು ಗ್ರೈಂಡಿಂಗ್ಗೋಸ್ಕರ, 4 ಲೀಫ್ ಇರುವಂಥ ಬ್ಲೇಡ್ ಬಂದು ಬ್ಲೆಂಡಿಂಗ್ಗೋಸ್ಕರ. ಹಾಗೆ ಒಂದು ಫ್ಲಿಪ್ ಟಾಪ್ ಸಿಪ್ಪರ್ ಲಿಡ್ ಸಹ ಕೊಟ್ಟಿರ್ತಾರೆ. ಡೈರೆಕ್ಟ್ ಆಗಿ ನಾವು ಏನು ಬ್ಲೆಂಡ್ ಮಾಡ್ಕೊಂಡಿರ್ತೀವಿ ಜಾರ್ಗೆ ಜಸ್ಟ್ ಈ ಲಿಡ್ನ ಹಾಕ್ಕೊಳ್ಳೋದು. ಹಾಗೆ ಒಂದು ಸ್ಟ್ರೈನರ್ ಲಿಡ್ ಸಹ ಬಂದಿರುತ್ತೆ, ಇನ್ನೊಂದು ಸಾಲಿಡ್ ಲಿಡ್ ಸಹ ಕೊಟ್ಟಿರ್ತಾರೆ. ಜಸ್ಟ್ ಇದನ್ನು ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ಳೋದಕ್ಕೆ ಅಂತ. ಇವಾಗ ನಾನು ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ದೊಡ್ಡ ಜಾರ್ನ ಯೂಸ್ ಮಾಡ್ತಾ ಇದ್ದೀನಿ. ಲಿಕ್ವಿಡ್ ಫಾರ್ಮಲ್ಲಿರೋದು ಮತ್ತು ಸೆಮಿ ಲಿಕ್ವಿಡ್ ಇರುತ್ತಲ್ವ, ಅದಕ್ಕೆ ಈ 4 ಲೀಫ್ ಬ್ಲೇಡ್ನ ಯೂಸ್ ಮಾಡ್ಕೋಬೇಕು ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ 700 ml ಜಾರ್ನ ಯೂಸ್ ಮಾಡ್ತಾ ಇದ್ದೀನಿ. ಲಾರ್ಜ್ ಬ್ಯಾಚ್ ಬ್ಲೆಂಡಿಂಗ್ ಏನಿದೆ ಅದಕ್ಕೆ ಇದನ್ನು ಬಳಸ್ಕೋಬೇಕು. ನೀವೇನಾದ್ರೂ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೋತಿದ್ದೀರಾ ಅಂತಂದರೆ 500 ml ಜಾರ್ ಏನಿದೆ ಮೀಡಿಯಂ ಪೋರ್ಷನ್ಗೆ ಯೂಸ್ ಮಾಡುವಂಥದ್ದು, ಅದನ್ನು ಬಳಸ್ಕೋಬೋದು. ಇವಾಗ ನೋಡ್ತಿರ್ಬೋದು ಅದೇ ಸಿಪ್ಪರ್ ಲಿಡ್ ಏನಿತ್ತು ಅದನ್ನೇ ಹಾಕಿ ಡೈರೆಕ್ಟಾಗಿ ನಾವು ಕನ್ಸ್ಯೂಮ್ ಮಾಡ್ಬೋದು. ಈ ಥರ ಜಿಮ್ಗೆಲ್ಲ ಹೋದಾಗ ಕೆಲಸ ಎಲ್ಲ ಇತ್ತು ಅಂತಂದಾಗ ಆರಾಮಾಗಿ ಯೂಸ್ ಮಾಡಬಹುದು. ತುಂಬ ಚೆನ್ನಾಗಿದೆ, ತುಂಬ ಕನ್ವೀನಿಯೆಂಟ್ ಕೂಡ ಇದೆ. ಹಾಗೆಯೇ ಈ ಬ್ಲೇಡ್ನ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಸಿಂಪಲ್. ಬ್ಯಾಕ್ ಸೈಡಿಂದ ಜಸ್ಟ್ ಈ ಥರ ಪುಷ್ ಮಾಡಿದ್ರೆ ಬ್ಲೇಡ್ ಹೊರಗಡೆ ಬರುತ್ತೆ. ಅದ್ರ ಸುತ್ತಲೂ ಸಹ ರಬ್ಬರ್ದೇನು ಕೊಟ್ಟಿರ್ತಾರೆ ಅದನ್ನು ಕೂಡ ತೆಗೆದು ನೀರಲ್ಲಿ ವಾಶ್ ಮಾಡಿ ನೀಟಾಗಿ ಒರೆಸಿ ಮತ್ತೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ. ತುಂಬ ಸಿಂಪಲ್, ಜಾಸ್ತಿ ಕೆಲಸ ಕೂಡ ಇರೋದಿಲ್ಲ, ಆರಾಮಾಗಿ ಯೂಸ್ ಮಾಡಬಹುದು. ಹಾಗೆಯೇ ಸ್ವಲ್ಪ ದಾಳಿಂಬೆ ಹಣ್ಣು ಜ್ಯೂಸ್ ಸಹ ಮಾಡ್ಕೋತಾ ಇದ್ದೀನಿ. ಅದಕ್ಕೆ 500 ml ಮೀಡಿಯಂ ಪೋರ್ಷನ್ಗೆ ಯೂಸ್ ಮಾಡುವಂಥ ಜಾರ್ನ ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಸಾಲ ಎಲ್ಲ ರುಬ್ಕೋತೀವಲ್ವ, ಪ್ಯೂರಿ ಎಲ್ಲ ರುಬ್ಕೋತೀವಲ್ವ, ಸೊ ಆ ಥರ ಮಾಡ್ಕೊಳ್ಳುವಂಥದ್ದು ಇದು. ಸೊ ಹಾಗಾಗಿ ಗ್ರೈಂಡ್ ಮಾಡ್ಕೋತೀನಿ. ಈ 2 ಬ್ಲೇಡ್ ಬೇಸ್ ಏನು ಕೊಟ್ಟಿರ್ತಾರೆ ಅದು ಎಲ್ಲ ಜಾರ್ಗಳಿಗೂ ಸಹ ಫಿಕ್ಸ್ ಆಗುತ್ತೆ. ಇದಕ್ಕೆ ಇದೆ ಅಂತ ಏನೂ ಇಲ್ಲ, ನೀವು ಯಾವ ಜಾರ್ಗಾದ್ರೂ ಈ ಬ್ಲೇಡ್ನ ಹಾಕ್ಕೋಬೋದು. ಇವಾಗ ಈ ಸ್ಟ್ರೈನರ್ ಲಿಡ್ ಏನಿತ್ತು ಅದನ್ನು ಹಾಕಿ ಈ ಜ್ಯೂಸ್ನ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಏನಾದರೂ ಸೀಡ್ಸ್ ಎಲ್ಲ ಇದ್ದರೆ ಅದೆಲ್ಲ ಅಲ್ಲೇ ಉಳಿದ್ಬಿಟ್ಟಿರುತ್ತೆ, ಬರೀ ಜ್ಯೂಸ್ ಮಾತ್ರ ಬರುತ್ತೆ. ಅದೇ ಥರ ನಾನು ಈ ಚಿಕ್ಕ ಜಾರ್ನ ಬಳಸ್ಕೊಂಡು ಬ್ರೇಕ್ಫಾಸ್ಟ್ಗೋಸ್ಕರ ಚಟ್ನಿನ ಮಾಡ್ತಾ ಇದ್ದೀನಿ. ಹಾಗೆ ಈ ಎಲ್ಲ ಜಾರ್ಸ್ಗಳಲ್ಲೂ ಸಹ ನಾವು ಸ್ಮೂದಿ, ಜ್ಯೂಸ್, ಮಿಲ್ಕ್ ಶೇಕ್, ಕೋಲ್ಡ್ ಕಾಫಿ,
ಚಟ್ನಿ, ಸಾಸಸ್, ಡಿಪ್ಸ್ ಮತ್ತು ಪ್ಯೂರೀಸ್ಗಳನ್ನ ಮಾಡ್ಕೋಬಹುದು. ಹಾಗೆ ನಟ್ ಬಟರ್, ಡೆಸರ್ಟ್ ಮಿಕ್ಸ್ ಮತ್ತು ಸೂಪ್ಸ್, ಇಡ್ಲಿ ಬ್ಯಾಟರ್, ದೋಸೆ ಬ್ಯಾಟರ್, ಹಾಗೆ ಯಾವುದೇ ಥರ ಮಸಾಲ ಪುಡಿಗಳನ್ನು ಸಹ ನಾವು ಯೂಸ್ ಮಾಡಬಹುದು. ಇವಾಗ ಚಟ್ನಿನ ರುಬ್ಬಿದ್ದಾಯಿತು, ಅದನ್ನು ಹಾಗೆ ಫ್ರಿಜ್ನಲ್ಲಿ ಇಟ್ಕೊಳ್ಳೋದಕ್ಕಿಂತ ಈ ಥರ ಸೀಲೆಬಲ್ ಸಾಲಿಡ್ ಲಿಡ್ ಬರುತ್ತಲ್ವ, ಅದನ್ನು ಹಾಕಿ ನಾವು ಯೂಸ್ ಮಾಡಿದ್ದಾದಮೇಲೆ ಮಿಕ್ಕಿರುವಂಥ ಚಟ್ನಿನ ಹಾಗೆ ಇಡೋದಕ್ಕಿಂತ ಈ ಸೀಲೆಬಲ್ ಸಾಲಿಡ್ ಲಿಡ್ನ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋಬಹುದು. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕಿತ್ತು ಅಂತ ಸ್ವಲ್ಪ ಪೆಪ್ಪರ್ ಕಾಳುಗಳನ್ನ ಹಾಕಿ ಮಾತ್ರ ಇಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಪೌಡರ್ ಆಗುತ್ತೆ ಗೊತ್ತಾ, ಜಸ್ಟ್ ಫ್ಯೂ ಸೆಕೆಂಡ್ ಸಾಕು ಈ ಪೆಪ್ಪರ್ ಪೌಡರ್ ಮಾಡ್ಕೊಳ್ಳೋದಕ್ಕೆ. ಅದೇ ಥರ ಮಸಾಲ ಪುಡಿಗಳನ್ನು ಸಹ ಮಾಡ್ಕೋಬಹುದು. 400 ವ್ಯಾಟ್ ಮೋಟರ್ ಆಗಿರುತ್ತೆ, 100% ಕಾಪರ್ ಮೋಟರ್ ಸಹ ಇರುತ್ತೆ. ಇದರಲ್ಲಿ ನಾವು ಜಾರ್ನ ಹಾಕಿ ಟ್ವಿಸ್ಟ್ ಮಾಡಿದ್ರೇನೆ ಈ ಮೋಟರ್ ಆನ್ ಆಗೋದು, ಇಲ್ಲಾಂದ್ರೆ ಇದು ಆನ್ ಆಗೋದೇ ಇಲ್ಲ. ಹಾಗೆ ಇದನ್ನ ಈಸಿಯಾಗಿ ಕ್ಲೀನ್ ಸಹ ಮಾಡಬಹುದು. ಜಸ್ಟ್ ಈ ಥರ ಬಟ್ಟೆಯಿಂದ ಒರೆಸಿ ಕ್ಲೀನ್ ಮಾಡ್ಕೋಬಹುದು. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಲಿಂಕ್ಸ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಸ್ವಲ್ಪ ಸ್ಯಾರೀಸ್ ಎಲ್ಲ ಬೈ ಮಾಡಿದ್ದೆ, ಅದಕ್ಕೆಲ್ಲ ಕುಚ್ಚನ್ನು ಕೂಡ ರೆಡಿ ಮಾಡಿಸಿದ್ದೆ, ಅದನ್ನು ತೋರಿಸೋಣ ಅಂತ. ಇವಾಗ ರೀಸೆಂಟಾಗಿ ಒಂದು ಮದುವೆ ಇದೆ, ಸೊ ಹಾಗಾಗಿ ರೆಡಿ ಮಾಡಿಸಿದ್ದು. ನಾರ್ಮಲ್ ಆಗಿ ಬೇರೆ ಥರ ಕುಚ್ಚಸ್ ಎಲ್ಲ ಹಾಕಿಸ್ಕೋಬೋದು, ಆದರೆ ನಾನು ಸ್ವಲ್ಪ ಬೇಬಿ ಕುಚ್ಚಸ್ನೇ ಪ್ರಿಫರ್ ಮಾಡ್ತೀನಿ. ಏಕೆಂದರೆ ಸ್ವಲ್ಪ ಲೈಟಾಗಿ ಕೂಡ ಇರುತ್ತೆ, ಬಜೆಟ್ ಫ್ರೆಂಡ್ಲಿ ಕೂಡ ಆಗಿರುತ್ತೆ. ಈ ಕ್ರೋಶೆದೆಲ್ಲ ಇರುತ್ತಲ್ವ, ಅದನ್ನು ಹಾಕ್ಸಿದ್ರೆ ಸ್ವಲ್ಪ ಹೆವಿ ಅಂತ ಅನಿಸ್ತಿರುತ್ತೆ. ಈ ಥರ ಸೀರೆಗಳಿಗೆಲ್ಲ ಹೆಂಗೆ ಅಂದರೆ ಸ್ವಲ್ಪ ಲೈಟಾಗಿದ್ರೇ ಚೆಂದ. ಸೀರೆನೇ ಗ್ರ್ಯಾಂಡಾಗಿರುವಾಗ ಕುಚ್ಚು ಕೂಡ ಗ್ರ್ಯಾಂಡ್ ಆಗಿಬಿಟ್ರೆ ಒಳ್ಳೆ ಜಾತ್ರೆ ಥರ ಆಗಿಬಿಡುತ್ತೆ ಅಂತ. ಹಾಗೆ ನನಗೆ ಮಲ್ಟಿ ಕಲರ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಈ ಸ್ಯಾರಿನಲ್ಲಿ ಏನೇನು ಕಲರ್ಸ್ ಇದೆ ಅದೆಲ್ಲ ಕಲರ್ಸ್ದು ನಾನು ಇಲ್ಲಿ ಬೇಬಿ ಕುಚ್ಚಸ್ನ ಹಾಕಿದ್ದೀನಿ. 2 ಕುಚ್ಚು ಕೊಡಿ ಅಂತ ಹೇಳಿದ್ದೆ, ಸೊ ಹಾಗಾಗಿ 2 ಕುಚ್ಚು ಕೊಟ್ಟಿದ್ದಾರೆ. ಹಾಗೆ ಸ್ಯಾರಿನಲ್ಲಿ ಯಾವ್ಯಾವ ಕಲರ್ ಇದೆ ಅದೇ ಕಲರ್ ಹಾಕಿದ್ದಾರೆ. ಈ ಸ್ಯಾರಿಗಂತೂ ಎಷ್ಟು ಬ್ರೈಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಇದಕ್ಕೆ ಕ್ರೋಶೆ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರು ಅವರು, ಬಜೆಟ್ ಫ್ರೆಂಡ್ಲಿಯಲ್ಲೇ ಇತ್ತು ಅದು ಕೂಡ. ಆದರೂ ನನಗೆ ಬೇಡವಾಗಿತ್ತು, ಬೇಬಿ ಕುಚ್ಚಸ್ಸೇ ಬೇಕಾಗಿತ್ತು ನನಗೆ. ಕುಚ್ಚು ಅಂದ್ರೇ ಇದೇ ಥರನೇ ಇರಬೇಕು ಅಂತ ನನಗೆ ಆಸೆ, ಅದಕ್ಕೆ. ಹಾಗೆ ಇನ್ನೊಂದು ಸ್ಯಾರಿ ಬಂದು ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಲೆಸ್ ಡಿಸೈನ್ ಬರುತ್ತಲ್ವ, ಆ ಥರ ಬಾರ್ಡರ್ ಇದು. ಈ ಸ್ಯಾರಿ ಕೂಡ ತುಂಬ ಗ್ರ್ಯಾಂಡ್ ಆಗಿದೆ. ಮಧ್ಯದಲ್ಲೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಮತ್ತು ಮಲ್ಟಿ ಕಲರಲ್ಲೆಲ್ಲ ಬಂದಿದೆ. ಅದಕ್ಕೆ ಕುಚ್ಚೇನಾದ್ರೂ ಜಾಸ್ತಿ ಆಗಿಬಿಟ್ರೆ ಅಂತ ಇದಕ್ಕೂ ಸಹ ಬೇಬಿ ಕುಚ್ಚಸ್ಸೇ ಹಾಕ್ಸಿದ್ದೀನಿ. ಇದರಲ್ಲೂ ಸೇಮ್ ಬೇಬಿ ಪಿಂಕ್ ಮತ್ತು ಸ್ಕೈ ಬ್ಲೂ, ಪ್ಯಾರಟ್ ಗ್ರೀನ್ ಕಲರ್ ಮತ್ತು ರೆಡ್ ಕಲರ್, ಅಂದರೆ ಇದು ರೆಡ್ ಮತ್ತು ಪಿಂಕ್ ಮಿಕ್ಸ್ ಬರುತ್ತಲ್ವ, ಆ ಕಲರ್ ಸ್ಯಾರಿ ಇದು. ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ದಾರೆ ಮುಹೂರ್ತಕ್ಕೆಲ್ಲ ನಾವು ಗೆಸ್ಟಾಗೆಲ್ಲ ಹೋಗ್ತೀವಲ್ವ, ಅದಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಅನಿಸ್ತು. ಇನ್ನು ಈ 2 ಬ್ಲೂ ಕಲರ್ ಮತ್ತು ರೆಡ್ ಕಲರ್ದು ಈ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ವ, ರೆಪ್ಲಿಕಾ, ಆ ಥರ ಸ್ಯಾರೀಸ್ ಇದು. ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ರೆಪ್ಲಿಕಾ ಇದು. ಇದಕ್ಕೂ ಸಹ ನಾನು ಡಬಲ್ ಕಲರಲ್ಲೇ ಕೊಡಿಸಿದ್ದೀನಿ. ಅದಕ್ಕೆಲ್ಲ 2 ಕುಚ್ಚು ಕೊಡಿಸಿದ್ದೆ ಮಲ್ಟಿ ಕಲರಲ್ಲಿ. ಇದರಲ್ಲಿ ಗೋಲ್ಡ್ ಮತ್ತು ಈ ಕಲರ್ ಏನಿದೆ ಅದನ್ನು ಮಾತ್ರ ಕೊಡಿಸಿದ್ದೀನಿ ಅಷ್ಟೇ. ಇದಕ್ಕೆ 3 ಕುಚ್ಚಸ್ನ ಹಾಕ್ಸಿದ್ದೀನಿ. ಇದು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸ್ಯಾರಿ ಪೂರ್ತಿ ಪ್ಲೇನ್ ಬರುತ್ತೆ, ಜಸ್ಟ್ ಬಾರ್ಡರ್ ಮಾತ್ರ 1 ಇಂಚ್ 1.25 ಇಂಚ್ ಇರ್ಬೋದು ಅಷ್ಟೇ. ಇನ್ನು ರೆಡ್ ಕಲರ್ ಸ್ಯಾರಿಗೂ ಅಷ್ಟೇ ಸೇಮ್ ಗೋಲ್ಡನ್ ಕಲರ್ ಕುಚ್ಚು ಮತ್ತು ಈ ರೆಡ್ ಕಲರ್ ಕುಚ್ಚಸ್ನ ಹಾಕ್ಸಿದ್ದೀನಿ. ಇದು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಇದಕ್ಕೂ 3 ಕುಚ್ಚಸ್ ಮಾತ್ರ ಕೊಡಿಸಿದ್ದೀನಿ. ಮೊದಲೆಲ್ಲ ನಾನೇ ಕುಚ್ಚುಗಳನ್ನ ಹಾಕ್ತಿದ್ದೆ, ಬಟ್ ಈ ಸಾರಿ ಹೊರಗಡೆ ಕೊಡಿಸಿದ್ದೀನಿ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ. ನಾನು ಹಾಕಿದಾಗ ಕೆಲವೊಂದ್ಸರಿ ಕುಚ್ಚೆಲ್ಲ ಬಿಚ್ಚೋಗೋದು ಈ ಥರ ಆಗ್ತಾ ಇತ್ತು. ಮತ್ತು ಮಲ್ಟಿ ಕಲರ್ಸಲ್ಲೆಲ್ಲ ಹಾಕಿ ಮಾಡ್ತೀವಿ ಅಂತಂದರೆ ಸ್ವಲ್ಪ ಜಾಸ್ತಿ ಸಿಲ್ಕ್ ಥ್ರೆಡ್ಸ್ಗಳನ್ನ ತೊಗೊಂಡು ಬರಬೇಕು, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಈ ಕುಚ್ಚು ಹಾಕೋರ ಹತ್ರ ಆಲ್ಮೋಸ್ಟ್ ಎಲ್ಲ ಕಲರ್ದು ಥ್ರೆಡ್ಸ್ ಇರುತ್ತೆ, ಈಸಿಯಾಗಿ ಹಾಕ್ಬೋದು. ಇದು ನನ್ನ ಸ್ಯಾರಿ ಕಲೆಕ್ಷನ್ ಮತ್ತು ಕುಚ್ಚಸ್ ಎಲ್ಲ ಹಾಕ್ಸಿರೋದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ.